ನಮಸ್ಕಾರ. ಜನಶಕ್ತಿ ಮೀಡಿಯಾಕ್ಕೆ ಸ್ವಾಗತ. ಜಗತ್ತಿನ ಶ್ರೇಷ್ಠ ತತ್ವಜ್ಞಾನಿ, ರಾಜಕೀಯ ಚಿಂತಕ, ಇತಿಹಾಸಕಾರ, ಅರ್ಥಶಾಸ್ತ್ರಜ್ಞ ಕಾರ್ಲ್ ಮಾರ್ಕ್ಸ್ ಹುಟ್ಟಿದ ದಿನ ಇವತ್ತು. ಕಾರ್ಲ್ ಮಾರ್ಕ್ಸ್ ಜನ್ಮದಿನದ ಪ್ರಯುಕ್ತ ಜನಶಕ್ತಿ ಮೀಡಿಯಾ ಅವರ ಬದುಕಿನ ಚಿತ್ರಣವನ್ನ ತಿಳಿಸಿಕೊಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಚಿಂತಕರಾಗಿರುವಂತಹ ಡಾಕ್ಟರ್ BR ಮಂಜುನಾಥ್ ರವರು ಮಾರ್ಕ್ಸ್ ರವರ ಜೀವನ ಹೇಗಿತ್ತು, ಅವರ ಹೋರಾಟ ಹೇಗಿತ್ತು, ಜಗತ್ತಿಗೆ ಅವರು ಕೊಟ್ಟಂತಹ ಕೊಡುಗೆ ಏನಾಗಿತ್ತು ಅನ್ನುವಂತಹ ವಿಚಾರವನ್ನ ತಿಳಿಸಿಕೊಡಲಿದ್ದಾರೆ. ನಮಸ್ಕಾರ. ಮಾರ್ಕ್ಸ್ ಅವರು ಹುಟ್ಟಿ ಮೇ 5ನೇ ತಾರೀಕಿಗೆ 202 ವರ್ಷಗಳಾಗುತ್ತೆ. ಅವ್ರ ಬಗ್ಗೆ ಏನಾದರೂ ಸ್ವಲ್ಪ ಮಾತನಾಡಿ, ವಿಶೇಷವಾಗಿ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಅಂತ ಜನಶಕ್ತಿ ಮಾಧ್ಯಮದಿಂದ ಕೇಳಿದ್ದಾರೆ. ನನಗಂತೂ ಇದು ತುಂಬಾ ಸಂತೋಷದ ವಿಷಯ. ಹಾಗಾಗಿ ನಿಮ್ಮ ಜೊತೆ ಕೆಲವು ವಿಷಯಗಳನ್ನು ಹಂಚಿಕೊಳ್ತೀನಿ. ನಿಮಗೆ ಗೊತ್ತು ಮಾರ್ಕ್ಸ್ ಎಷ್ಟು ದೊಡ್ಡ ಚಿಂತಕ ಅಂತ, ಬಹಳ ದೊಡ್ಡ ಮೇಧಾವಿ. ಆತನ ಬಗ್ಗೆ ಒಂದು 20 ನಿಮಿಷದಲ್ಲಿ ಪರಿಚಯ ಮಾಡಿಕೊಡೋದು ಅಂತಂದ್ರೆ ಬಹಳ ಕಷ್ಟದ ಕೆಲಸ. ಆದ್ರಿಂದ ಒಂದು ಸಣ್ಣ ಪರಿಚಯ ಅನ್ಕೊಂಡು ನಾನಿವತ್ತು ನಿಮ್ಮ ಜೊತೆ ಮಾತನಾಡ್ತಾ ಇದ್ದೀನಿ. ಮಾರ್ಕ್ಸ್ ಹುಟ್ಟಿದ್ದು 1818ರಲ್ಲಿ. ಯುರೋಪಿನ ಇತಿಹಾಸದಲ್ಲಿ ಅದು ಬಹಳ ಮುಖ್ಯವಾದ ಕಾಲಘಟ್ಟ. ಫ್ರೆಂಚ್ ಮಹಾಕ್ರಾಂತಿಯಾಗಿ ಸುಮಾರು 30 ವರ್ಷ ಆಗಿದೆ. ಇಂಗ್ಲೆಂಡ್ನಲ್ಲಿ ಅನೇಕ ಬದಲಾವಣೆಗಳಾಗೋಗಿದೆ. ಜನತಂತ್ರ ಬಂದಿದೆ, ಕೈಗಾರಿಕಾ ಕ್ರಾಂತಿಯಾಗಿದೆ. ಆದರೆ ಇದೆಲ್ಲದರ ಮಧ್ಯದಲ್ಲಿ ಜರ್ಮನಿ ಸಾಕಷ್ಟು ಹಿಂದುಳಿದಿತ್ತು. ಹಾಗಾಗಿ ಅಲ್ಲಿನ ಬದುಕಿನಲ್ಲಿ, ಸಮಾಜದಲ್ಲಿ ಒಂದು ರೀತಿ ಬಿಕ್ಕಟ್ಟು, ಕ್ಷೋಭೆ ಇತ್ತು. ಸರಿಯಾದಂತಹ ಜನತಂತ್ರ ಅಲ್ಲಿ ಬರದೆ ಅಲ್ಲಿನ ಬುದ್ಧಿಜೀವಿಗಳು, ಚಿಂತಕರು ಒಂಥರ ಉಸಿರುಗಟ್ಟೋ ವಾತಾವರಣದಲ್ಲಿದ್ದರು. ಆದರೆ ಇಷ್ಟಾಗಿ ಜರ್ಮನಿ ಬಗ್ಗೆ ನಾವು ಒಂದು ವಿಷಯ ಜ್ಞಾಪಕ ಇಟ್ಕೋಬೇಕು. ಅದು ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಬಹಳ ಮುಂದುವರೆದಂತ ರಾಷ್ಟ್ರ. ಇಮ್ಯಾನ್ಯುಯಲ್ ಕ್ಯಾಂಟ್ ಅಂತ ಬಂದು ಹೋಗಿದ್ದ. ಮತ್ತೆ ಹೆಗೆಲ್, ನಿಮಗೆಲ್ಲ ಗೊತ್ತಿರಬಹುದು. ಹೆಗೆಲ್ ಬಹಳ ದೊಡ್ಡ ಚಿಂತಕ. ಅವನ ಬಗ್ಗೆ ಮಾರ್ಕ್ಸ್ ಮತ್ತೆ ಎಂಗೆಲ್ಸ್ ಬಹಳ ಗೌರವದಿಂದ ಅನೇಕ ಬಾರಿ ಆತನ ತಿಳುವಳಿಕೆ ಒಂದು ವಿಶ್ವಕೋಶಾತ್ಮಕವಾದಂಥ ತಿಳುವಳಿಕೆ, ಎನ್ಸೈಕ್ಲೋಪಿಡಿಕ್ ನಾಲೆಡ್ಜ್ ಅಂತ ಹೇಳ್ತಾ ಇದ್ರು. ನಾವು ಜರ್ಮನಿಯ ಹಿನ್ನೆಲೆಯನ್ನ ಮಾತನಾಡೋದಕ್ಕೆ ಮುಂಚೆ ನಾನು ನಿಮಗೆ ಒಂದು ವಿಷಯವನ್ನು ಜ್ಞಾಪಿಸಲಿಕ್ಕೆ ಇಷ್ಟಪಡ್ತೀನಿ. ಯಾರಿಗೆ ಮಾರ್ಕ್ಸ್ ಅಲ್ಲಿ ನಂಬಿಕೆ ಇದೆ ಅಥವಾ ಕಮ್ಯುನಿಸಂ ನಲ್ಲಿ ನಂಬಿಕೆ ಇದೆ, ಅವ್ರಿಗೆ ಮಾರ್ಕ್ಸ್ ಬಗ್ಗೆ ಆಸಕ್ತಿ ಬರೋದಷ್ಟು ದೊಡ್ಡ ವಿಷಯ. ಆದ್ರೆ ಇಡೀ ಜಗತ್ತು ಮಾರ್ಕ್ಸ್ ಬಗ್ಗೆ ಇವತ್ತಿನ ದಿವಸ ಬಹಳ ಆಸಕ್ತಿಯಿಂದ ತಿಳ್ಕೊಳ್ಬೇಕಾಗಿದೆ. ಯಾಕೆಂದ್ರೆ ನಮ್ಮ ಸುತ್ತಲಿನ ಸಮಾಜ ಬಹಳ ದೊಡ್ಡ ಬಿಕ್ಕಟ್ಟಿನಲ್ಲಿದೆ. 2008ರಿಂದ ಪ್ರಾರಂಭ ಆದಂತಹ ಆರ್ಥಿಕ ಬಿಕ್ಕಟ್ಟು ಇವತ್ತಿಗೂ ಮುಗಿದಿಲ್ಲ. ಮತ್ತೆ ಈಗ ಕೊರೋನಾ ಬಿಕ್ಕಟ್ಟು ಮುಗಿಯೋ ಹೊತ್ತಿಗೆ ವಿಶ್ವದ ಆರ್ಥಿಕ ವ್ಯವಸ್ಥೆ ಒಂದು ಬಹಳ ದೊಡ್ಡ ವಿಪತ್ತಿಗೆ ಹೋಗುವಂತ ಪರಿಸ್ಥಿತಿ ಇದೆ. ಪ್ರತಿ ಬಾರಿ ಬಂಡವಾಳಶಾಹಿ ಜಗತ್ತಿನಲ್ಲಿ ಒಂದು ವಿಪತ್ತು ಬಂದಾಗ, ಅತಿ ದೊಡ್ಡ ಬಿಕ್ಕಟ್ಟು ಬಂದಾಗ, ಮಾರ್ಕ್ಸ್ನ ಇಷ್ಟಪಡದೇ ಇರುವಂತಹ ಜನ ಕೂಡ ವಾಪಸ್ ಮಾರ್ಕ್ಸ್ಗೆ ಹೋಗ್ತಾರೆ. ಇದ್ದಕ್ಕಿದ್ದಾಗ ಎಲ್ಲರಿಗೂ ಬಂಡವಾಳ ಓದಬೇಕು ಅನ್ಸುತ್ತೆ. ಯಾರಿಗನ್ಸುತ್ತೆ ಅಂದ್ರೆ ಜಗತ್ತಿನ ಅತಿ ದೊಡ್ಡ ಬಂಡವಾಳಗಾರರಿಗನ್ಸುತ್ತೆ. ನಮ್ಮ ಯಾವುದೇ ಅರ್ಥಶಾಸ್ತ್ರಜ್ಞ ನಮ್ಮನ್ನ ವಿಶ್ಲೇಷಣೆ ಮಾಡಿರೋದಕ್ಕಿಂತ ಚೆನ್ನಾಗಿ ನಮ್ಮ ಶತ್ರು ಮಾಡಿದ್ದಾನೆ ಅಂತ, ಆತನಿಗೆ ನಮ್ಮ ರಹಸ್ಯಗಳೆಲ್ಲ ಗೊತ್ತು ಅಂತ. ಹಾಗಾಗಿ ಬಹಳ ವಿಚಿತ್ರವಾದ ವಿಷಯ ಅಂತಂದ್ರೆ 1999ರಲ್ಲಿ ಅಂದ್ರೆ ಕಳೆದ ಸಹಸ್ರಮಾನದ ಅಂತ್ಯದಲ್ಲಿ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಅವರು ಒಂದು ಸಮೀಕ್ಷೆಯನ್ನು ಮಾಡಿದರು. ಕಳೆದ ಸಹಸ್ರಮಾನದಲ್ಲಿ ಅಂದ್ರೆ 1000 ಇಸ್ವಿಯಿಂದ 2000 ಇಸ್ವಿವರೆಗೂ ಕೂಡ ಈ ಜಗತ್ತು ಕಂಡಂತ ಅತ್ಯಂತ ದೊಡ್ಡ ಮೇಧಾವಿ ಯಾರು? ನಿಮಗೆ ಗೊತ್ತು, ಈ ಯುಗದಲ್ಲಿ, ಈ ಇಡೀ ಅವಧಿನಲ್ಲಿ, 1000 ವರ್ಷದ ಅವಧಿನಲ್ಲಿ ಅನೇಕ ಮಹಾನ್ ಮೇಧಾವಿಗಳು ಬಂದು ಹೋಗಿದ್ದಾರೆ. ಕೊಪರ್ನಿಕಸ್ ಬಂದು ಹೋಗಿದ್ದಾನೆ, ಗೆಲಿಲಿಯೋ ಬಂದು ಹೋಗಿದ್ದಾನೆ, ಅನೇಕ ಕ್ಷೇತ್ರಗಳಿಗೆ ಕೈಯಾಡಿಸಿದಂತ ಲಿಯೋನಾರ್ಡೋ ಡವಿನ್ಸಿ ಬಂದು ಹೋಗಿದ್ದಾನೆ, ಬಯಾಲಜಿನಲ್ಲಿ ಡಾರ್ವಿನ್,
ಫಿಸಿಕ್ಸ್ನಲ್ಲಿ ನ್ಯೂಟನ್, ಮತ್ತೆ ನಮ್ಮ ಕಾಲದ ಅತಿ ಶ್ರೇಷ್ಠ ಮೆದುಳು ಐನ್ಸ್ಟೈನ್ ಎಲ್ಲ ಬಂದು ಹೋಗಿದೆ. ಸೊ BBC ಮಾಡಿದಂತ ಸಮೀಕ್ಷೆ ಏನು ಅಂತಂದ್ರೆ, ಈ ಸಹಸ್ರಮಾನದ ಅತಿ ದೊಡ್ಡ ಮೇಧಾವಿ ಯಾರು? ಎಲ್ಲರಿಗೂ ಆಶ್ಚರ್ಯ ಆಗುವಂತ ವಿಷಯ ಅಂತಂದ್ರೆ, ವಿಶ್ವದ ಅತಿ ದೊಡ್ಡ ಮೇಧಾವಿ ಕಳೆದ 1000 ವರ್ಷದಲ್ಲಿ ಅಂತ ಬಂದಂತ ಹೆಸರು ಕಾರ್ಲ್ ಮಾರ್ಕ್ಸ್. ಮಾರ್ಕ್ಸ್ ಆದ್ಮೇಲೆ ಐನ್ಸ್ಟೈನ್, ಐನ್ಸ್ಟೈನ್ ಆದ್ಮೇಲೆ ನ್ಯೂಟನ್, ನ್ಯೂಟನ್ ಆದ್ಮೇಲೆ ಡಾರ್ವಿನ್, ಹೀಗೆ ಅನೇಕ ಹೆಸರುಗಳು ಬಂದು ಹೋಗ್ತವೆ. ಹೀಗೆ ಈ ಜಗತ್ತಿನ ಕುತೂಹಲವನ್ನು ಮತ್ತೆ ಮತ್ತೆ ಬಡಿದೆಬ್ಬಿಸಿದಂತ ಮೇಧಾವಿ ಅಂತಂದ್ರೆ ಕಾರ್ಲ್ ಮಾರ್ಕ್ಸ್. ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಮಾರ್ಕ್ಸ್ ಬಂದ ಕಾಲದ ಬಗ್ಗೆ ನಾನು ಹೇಳ್ತಾ ಇದ್ದೆ ನಿಮಗೆ. ಜರ್ಮನಿನಲ್ಲಿ ತತ್ವಶಾಸ್ತ್ರ ತುಂಬಾ ಚೆನ್ನಾಗಿ ಬೆಳೆದಿತ್ತು. ಆದರೆ ಅದೇ ಸಂದರ್ಭದಲ್ಲಿ ಮಾರ್ಕ್ಸ್ ಅಥವಾ ಮಾರ್ಕ್ಸ್ವಾದಿ ಚಿಂತನೆ ಬರೋದಕ್ಕೆ ಇನ್ನೂ 2 ಆಕರಗಳು ಅಭಿವೃದ್ಧಿಯಾಗಿತ್ತು. ಲೆನಿನ್ ಅವರು ಮಾರ್ಕ್ಸ್ವಾದದ ಬೆಳವಣಿಗೆಗೆ 3 ಆಕರಗಳಿವೆ ಅಂತ ಹೇಳ್ತಾರೆ. ಯಾವುದದು? ಜರ್ಮನ್ ತತ್ವಶಾಸ್ತ್ರ, ಇಂಗ್ಲೆಂಡಿನ ರಾಜಕೀಯ ಅರ್ಥಶಾಸ್ತ್ರ ಪೊಲಿಟಿಕಲ್ ಎಕಾನಮಿ, ಹಾಗೂ ಫ್ರೆಂಚ್ ಸೋಷಿಯಲಿಸಂ, ಅಂದ್ರೆ ಫ್ರಾನ್ಸ್ನಲ್ಲಿ ಬಂದಂತ ಸಮಾಜವಾದಿ ಚಿಂತನೆ. ಫ್ರೆಂಚ್ ಮಹಾಕ್ರಾಂತಿಗೆ ಮುಂಚೆ ಮತ್ತು ಆಮೇಲೆ ಫ್ರಾನ್ಸ್ನಲ್ಲಿ ಬಹಳ ದೊಡ್ಡ ಒಂದು ತಹತಹಿಕೆ ಇತ್ತು. ಮನುಷ್ಯರ ಮಧ್ಯದಲ್ಲಿ ಸಮಾನತೆ ಬರಬೇಕು. ಅದನ್ನು ಅರಸಿಕೊಂಡು ಆ ಕ್ಷೇತ್ರದಲ್ಲಿ ಅನ್ವೇಷಣೆ ಮಾಡಿಕೊಂಡು ಅನೇಕ ಸಮಾಜವಾದಿ ಚಿಂತಕರು ಬಂದಿದ್ದರು. ಈ 3 ಆಕರಗಳ ಅಭಿವೃದ್ಧಿ ಆಗದೇ ಇದ್ದಿದ್ರೆ ಮಾರ್ಕ್ಸ್ವಾದ ಬರುತ್ತಿರಲಿಲ್ಲ. ಐತಿಹಾಸಿಕವಾಗಿ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ಇಂಗ್ಲೆಂಡಿನ ಸಾಗರೋತ್ತರ ವ್ಯಾಪಾರ ಬೆಳೆದ ಹಾಗೇನೆ ಆ ವ್ಯಾಪಾರವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪೊಲಿಟಿಕಲ್ ಎಕಾನಮಿ ಬೆಳೀತು. ವಿಶ್ವದ ಅತಿ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ, ಆಧುನಿಕ ಅರ್ಥಶಾಸ್ತ್ರಜ್ಞ ಅಂತಂದ್ರೆ ಆಡಮ್ ಸ್ಮಿತ್. ಸ್ಮಿತ್ ಆದ್ಮೇಲೆ ರಿಕಾರ್ಡ್. ಇವರಿಬ್ಬರನ್ನು ಹೀರಿಕೊಂಡು ಹೊಸ ಅರ್ಥಶಾಸ್ತ್ರ ಬರಬೇಕಾಗಿತ್ತು. ಹೀಗಾಗಿ ಒಂದ್ ಕಡೆ ಜರ್ಮನ್ ತತ್ವಶಾಸ್ತ್ರ, ಇನ್ನೊಂದು ಕಡೆ ಬ್ರಿಟಿಷ್ ಪೊಲಿಟಿಕಲ್ ಎಕಾನಮಿ, ಮತ್ತೊಂದು ಕಡೆ ಫ್ರೆಂಚ್ ಸೋಷಿಯಲಿಸಂ. ಈ ಹಿನ್ನೆಲೆ ಜೊತೆಗೆ ಮಾರ್ಕ್ಸ್ ಒಬ್ಬ ವ್ಯಕ್ತಿಯಾಗಿ ಕಾಣಿಸ್ಕೊತಾರೆ. ವ್ಯಕ್ತಿ ಎಷ್ಟೇ ದೊಡ್ಡವನಿದ್ರೂ ಕೂಡ ಅವನ ಬೆಳವಣಿಗೆಗೆ ಪೂರಕವಾಗಿರತಕ್ಕಂತಹ ಭೌತಿಕ ಪರಿಸರ ಸೃಷ್ಟಿ ಆಗದೆ ಆ ವ್ಯಕ್ತಿತ್ವ ವಿಕಸನ ಆಗಕ್ಕೆ ಆಗಲ್ಲ. ಇದು ಕೂಡ ಮಾರ್ಕ್ಸ್ವಾದಿ ಚಿಂತನೆಯ ಒಂದು ದೊಡ್ಡ ಪಾಠ. ಮಾರ್ಕ್ಸ್ ಹುಟ್ಟಿ ಬೆಳೆದ ವಾತಾವರಣದಲ್ಲಿ ಜರ್ಮನಿಯಲ್ಲಿ ನಾನು ಆಗ್ಲೇ ಹೇಳಿದಾಗ ಬಹಳ ದೊಡ್ಡ ಕ್ಷೋಭೆ ಇತ್ತು. ರಾಜನ ಆಡಳಿತ, ಜನತಂತ್ರದ ಅಭಾವ. ಸೊ ಎಳೆಯ ಮಾರ್ಕ್ಸ್ ಅಲ್ಲಿ ಪ್ರತಿಭಟನೆ, ಬಂಡಾಯ ಇದು ಬೆಳೀತಾ ಬಂತು. ಮಾರ್ಕ್ಸ್ ತಂದೆ ಮಗನ್ ಬಹಳ ಪ್ರೀತಿಸಿದ್ರು. ಬರ್ನಾಡ್ ಶಾ ಒಂದ್ ಕಡೆ ಹೇಳ್ತಾರೆ, ಮುದ್ದಿನ ಮಗ, ಸ್ವಲ್ಪ ಹೆಚ್ಚೇ ಮುದ್ದು ಮಾಡಿದ್ರು. ನಿಜ, ಮಕ್ಕಳನ್ನ ಸ್ವಲ್ಪ ಹೆಚ್ಚಾಗಿ ಮುದ್ದು ಮಾಡೋದ್ರಿಂದ ಒಮ್ಮೊಮ್ಮೆ ಅವರಲ್ಲಿ ಬಹಳ ಒಳ್ಳೆ ಆತ್ಮವಿಶ್ವಾಸ ಬೆಳೆಯುತ್ತೆ. ಅವ್ರು ತಮ್ಮನ್ನು ತಾವು ಕಂಡುಕೊಳ್ಳೋಕೆ ಸಹಾಯ ಆಗುತ್ತೆ. ಮಾರ್ಕ್ಸ್ಗೂ ಹಾಗೆ ಆಗಿರ್ಬೋದು. ಬಹಳ ಆತ್ಮವಿಶ್ವಾಸದ ಹುಡುಗ, ತನಗನಿಸಿದ್ದನ್ನ ಮಾಡತಕ್ಕಂಥ ದಿಟ್ಟ, ಹೊಸ ಹೊಸ ಆಲೋಚನೆಗಳನ್ನ, ಕ್ಷೇತ್ರಗಳನ್ನ ಅನ್ವೇಷಣೆ ಮಾಡುವಂತ ಧೀರ. ಹೀಗೆ ಮಾರ್ಕ್ಸ್ ಬೆಳೆದ. ಸುಮಾರು 14ನೇ ವಯಸ್ಸಿನಲ್ಲಿ ಅವನ ತರಗತಿನಲ್ಲಿ ಇನ್ನೊಬ್ಬ ಹುಡುಗ ಇದ್ದ, ಎಡ್ಗರ್. ಅವನು ಮನೆಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ದ. ಅವನ ಅಕ್ಕ ಜೆನ್ನಿ ವಾನ್ ವೆಸ್ಟ್ಫಾಲನ್, ಬಹಳ ಸುಂದರಿಯಾದ ಹುಡುಗಿ. ತಮ್ಮನ ಜೊತೆ ಅಕ್ಕನ ಸ್ನೇಹನೂ ಆಯಿತು. ಬಹಳ ಗಾಢವಾದಂತ ಮಿತ್ರತ್ವ ಬೆಳೀತಾ ಹೋಯಿತು. ಜೆನ್ನಿ ತಂದೆನೂ ಅಷ್ಟೇ ಮಾರ್ಕ್ಸ್ ಜೊತೆ ವಾದ ವಿವಾದ ಮಾಡೋದು ನಾವು ಬಹಳ ಇಷ್ಟಪಡ್ತಾ ಇದ್ವಿ. ಮಾರ್ಕ್ಸ್ ತನ್ನ ತಂದೆಯಿಂದ, ಜೆನ್ನಿ ತಂದೆಯಿಂದ ಬಹಳಷ್ಟು ಪಡ್ಕೊಂಡ್ರು. ಹುಡುಗ ಸ್ವತಂತ್ರವಾಗಿ ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ನಾವು ಬರೇ ಮಾರ್ಕ್ಸ್ನ ಬುದ್ಧಿಶಕ್ತಿ ಮಾತ್ರ ಗುರುತಿಸಬಾರ್ದು, ಆತನ ಮೌಲ್ಯ ಪ್ರಜ್ಞೆಯನ್ನು ಗುರುತಿಸಬೇಕು.
ಚಿಕ್ಕ ವಯಸ್ಸಿಂದ ಮಾರ್ಕ್ಸ್ ಅನಿಸ್ತಾ ಇದ್ದಿದ್ದು, ನಾವು ಬದುಕಿದ್ರೆ ಬೇರೆ ಜನಗಳಿಗೋಸ್ಕರ ಬದುಕಬೇಕು. ನಮ್ಮ ಬದುಕು ಬರೀ ನಮಗೋಸ್ಕರ ಅಲ್ಲ. ಅದಕ್ಕೆ ಅವರು ನಾನು ಬದುಕಿನಲ್ಲಿ ಏನಾಗಬೇಕು ಅಂತ ಒಂದು ಪ್ರಬಂಧ ಬರೆದಾಗ ಹೇಳ್ತಾರೆ, ಅದರಲ್ಲಿ ನಾವು ಅತಿ ಹೆಚ್ಚು ಜನಗಳಿಗೆ ಅತಿ ಹೆಚ್ಚು ಸಂತೋಷವನ್ನು ಕೊಡುವಂತ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕು. ವೈದ್ಯನಾಗಿ ಕೆಲವರಿಗೆ, ವಕೀಲನಾಗಿ ಕೆಲವರಿಗೆ, ಶಿಕ್ಷಕನಾಗಿ ಕೆಲವರಿಗೆ, ಕಲಾವಿದನಾಗಿ ಕೆಲವರಿಗೆ ಸಹಾಯ ಮಾಡಬಹುದು. ಆದರೆ ಅತಿ ಹೆಚ್ಚು ಜನಗಳಿಗೆ ಅತಿ ಹೆಚ್ಚು ಸಂತೋಷವನ್ನು ಕೊಡ್ತಕ್ಕಂಥ ವೃತ್ತಿ ಯಾವುದು? ಪ್ರಾಯಶಃ ಮಾರ್ಕ್ಸ್ ಗನ್ನಿಸ್ತು, ಈ ಜಗತ್ತನ್ನು ಬದಲಾಯಿಸುವಂತ ಚಿಂತನೆಯನ್ನು ಕೊಡಬೇಕು, ಈ ಜಗತ್ತನ್ನು ಬದಲಾಯಿಸಕ್ಕಾಗುವಂತ ಹೋರಾಟದಲ್ಲಿ ಭಾಗವಹಿಸಬೇಕು. ಇದು ಆತನ ಬದುಕನ್ನ ನಿರ್ಧಾರ ಮಾಡಿದಾಗೆ ಕಾಣಿಸುತ್ತೆ. ಆದರೆ ಇಡೀ ಜರ್ಮನಿನಲ್ಲಿ ಹೆಗೆಲ್ನ ಪ್ರಭಾವ ತುಂಬಾ ಇತ್ತು. ಹೆಗೆಲ್ನ ತತ್ವಶಾಸ್ತ್ರದಲ್ಲಿ ಎರಡು ಅಂಶಗಳಿದೆ. ಒಂದು, ಮಾರ್ಕ್ಸ್ ಮತ್ತು ಎಂಗೆಲ್ಸ್ ಅತ್ಯಂತ ಕ್ರಾಂತಿಕಾರಿ ಅಂಶ ಅಂತ ಗುರುತಿಸಿದ್ರು, ಅದು ದ್ವಂದ್ವಾತ್ಮಕತೆ, ಡೈಲೆಕ್ಟಿಕ್ಸ್. ಇನ್ನೊಂದು ಭಾಗ ಏನು ಅಂತಂದ್ರೆ, ಆತ ಪರೋಕ್ಷವಾಗಿ ಈ ಜಗತ್ತನ್ನು ನಿಯಂತ್ರಿಸತಕ್ಕಂಥ ಒಂದು ಶಕ್ತಿ ಇದೆ ಅಂತ ನಂಬಬಿಟ್ಟ. ಅದನ್ನ ಅಬ್ಸಲ್ಯೂಟ್ ಐಡಿಯಾ ಅಂತ ಕರೀತಾರೆ. ಅರೆ, ಡೈಲೆಕ್ಟಿಕ್ಸ್ ಅಂದ್ರೆ ಏನು? ಡೈಲೆಕ್ಟಿಕ್ಸಿನ ಬಹಳ ದೊಡ್ಡ ಅಂಶ, ಮುಖ್ಯವಾದಂತ ಅದರ ತತ್ವ ಏನು ಅಂತಂದ್ರೆ, ಈ ಜಗತ್ತು ನಿರಂತರವಾದ ಬದಲಾವಣೆಯಲ್ಲಿದೆ. ಅದು ಯಾವ ಕ್ಷಣದಲ್ಲೂ ಜಡ ಆಗಲ್ಲ, ಸ್ಥಗಿತ ಆಗಲ್ಲ. ಹೊಸ ಒಂದು ಸ್ಥಿತಿ ಬರುತ್ತೆ, ಆದ್ರೆ ಆ ಸ್ಥಿತಿ ಕೂಡ ಶಾಶ್ವತ ಅಲ್ಲ. ಅದು ತನ್ನನ್ನ ತಾನೇ ನಿರಾಕರಿಸಿಕೊಂಡು ಇನ್ನೂ ಒಂದು ಹೊಸ ಸ್ಥಿತಿಗೆ ಹೋಗುತ್ತೆ. ಆದ್ರೆ ಆ ಸ್ಥಿತಿನೂ ಶಾಶ್ವತ ಅಲ್ಲ. ಒಟ್ಟಾರೆ ಜಗತ್ತು ನಿರಂತರವಾದ ಚಲನೆಯಲ್ಲಿದೆ, ನಿರಂತರವಾದ ಬದಲಾವಣೆಯಲ್ಲಿದೆ. ಮತ್ತೆ ಈ ಬದಲಾವಣೆ ವೃತ್ತಾಕಾರದ ಬದಲಾವಣೆ ಅಲ್ಲ, ಅದೊಂದು ಸ್ಪೈರಲ್. ಕೆಳಗಿನಿಂದ ಮೇಲಕ್ಕೆ, ಕೆಳಗಿನ ಹಂತದಿಂದ ಮೇಲಿನ ಹಂತಕ್ಕೆ, ಇನ್ನೂ ಮೇಲಿನ ಹಂತಕ್ಕೆ ಸ್ಪೈರಲ್ ಆಗಿ ಹೋಗುವಂತ ಬೆಳವಣಿಗೆ. ಈ ಜಗತ್ತು ಇರೋದೇ ಹೀಗೆ. ಇದು ಹೆಗೆಲನ ಸಿದ್ಧಾಂತದ ಅತ್ಯಂತ ಕ್ರಾಂತಿಕಾರಿ ಅಂಶ. ಆದರೆ ಹೆಗೆಲ್ಲು ತನ್ನ ಚಿಂತನೆಗೆ ಅನುಗುಣವಾಗಿ ತಾನೇ ನಡ್ಕೊಳ್ಳಿಲ್ಲ. ಆತ ಒಂದು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆದ್ಮೇಲೆ ಅವನಿಗೆ ಪ್ರತಿಗಾಮಿ ಚಿಂತನೆಗಳು ಬಂದ್ಬಿಡ್ತು, ವ್ಯವಸ್ಥೆಯ ಪರವಾದಂತ ಚಿಂತನೆಗಳು ಬಂದ್ಬಿಡ್ತು. ಆಗ ಹೆಗೆಲ್ನ ಧಿಕ್ಕರಿಸ್ಬಿಟ್ಟು ಯಂಗ್ ಹೆಗೆಲಿಯನ್ಸ್ ಅಥವಾ ಲೆಫ್ಟ್ ಹೆಗೆಲಿಯನ್ಸ್ ಅನ್ನೋರು ಹೊರಗಡೆ ಬಂದರು. ಅವರ ಪ್ರಭಾವ ಮಾರ್ಕ್ಸ್ ಮೇಲೆ ಆಯಿತು. ಆದ್ರೂ ಮಾರ್ಕ್ಸ್ಗೆ ತೃಪ್ತಿ ಇಲ್ಲ. ಈ ಜಗತ್ತಿಗೊಬ್ಬ ಸೃಷ್ಟಿಕರ್ತ ಇದನಾ ಇಲ್ವಾ, ಈ ಜಿಜ್ಞಾಸೆ ಅದು ಉಳಿದಿದೆ. ಆ ಸಂದರ್ಭದಲ್ಲಿ ಅವರಿಗೆ ಇನ್ನೊಬ್ಬ ತತ್ವಶಾಸ್ತ್ರಜ್ಞನ ಆಕರ್ಷಣೆ ಉಂಟಾಯಿತು, ಆತ ಫ್ಯೂರ್ಬಾಕ್. ಫ್ಯೂರ್ಬಾಕ್ ಕೂಡ ಹೆಗೆಲ್ನ ಇಷ್ಟಪಟ್ಟವನೇ, ಆದ್ರೆ ಫ್ಯೂರ್ಬಾಕ್ ಹೆಗೆಲ್ಗಿಂತ ಮುಂದೆ ಹೋಗಿದ್ದಾನೆ. ಆತ ಯಾವುದೇ ಸೃಷ್ಟಿಕರ್ತನಲ್ಲಿ, ಜಗನ್ನಿಯಾಮಕ ಶಕ್ತಿನಲ್ಲಿ ನಂಬಿಕೆ ಇಟ್ಟಿಲ್ಲ. ಮಾರ್ಕ್ಸ್ ಹೆಗೆಲ್ನ ಮಾತ್ರ ಹಿಡ್ಕೊಳ್ಳಿಲ್ಲ, ಫ್ಯೂರ್ಬಾಕ್ನು ಹಿಡ್ಕೊಂಡ. ಅರೆ, ಮಾರ್ಕ್ಸ್ನ ಇಡೀ ಹುಡುಕಾಟ ಇರೋದು ಬರೀ ಚಿಂತನೆನಲ್ಲ, ಎಲ್ಲ ಚಿಂತನೆ ಕೂಡ ಈ ಜಗತ್ತನ್ನ ಬದಲಾಯಿಸೋದಕ್ಕೆ ಸಹಾಯಕ ಆಗಬೇಕು. ಹಾಗಾಗಿ ಆತ ಸಕ್ರಿಯವಾದ ರಾಜಕಾರಣಕ್ಕೂ ಪ್ರಯತ್ನ ಮಾಡಿದ. ಜರ್ಮನಿನಲ್ಲಿ ಜನತಂತ್ರ ಬರಬೇಕು, ಜರ್ಮನಿನಲ್ಲಿ ಬದಲಾವಣೆ ಬರಬೇಕು, ಜರ್ಮನಿನಲ್ಲಿ ಸಮಾನತೆ ಬರಬೇಕು. ಇದು ಆತನ ಧ್ಯೇಯ. ಇಂಥ ಸಂದರ್ಭದಲ್ಲಿ ಅವನು ಅನೇಕರ ಜೊತೆನಲ್ಲಿ ವಾಗ್ವಾದ ಮಾಡ್ತಾ, ಸ್ನೇಹಗಳನ್ನು ಬೆಳೆಸ್ಕೊಳ್ತಾ, ಆ ಸ್ನೇಹಗಳನ್ನು ಧಿಕ್ಕರಿಸಿ ಹೊರಗಡೆ ಬರ್ತಾ, ಸ್ನೇಹಗಳು ಶತ್ರುತ್ವಗಳಾಗ್ತಾ ಇದ್ದಂತ ಸಂದರ್ಭದಲ್ಲಿ ಒಬ್ಬ ಹೊಸ ಸ್ನೇಹಿತ ಅವನ ಎದುರುಗಡೆ ಬರ್ತಾನೆ. ಆತ ಶ್ರೀಮಂತರ ಮನೆ ಹುಡುಗ, ಫ್ರೆಡರಿಕ್ ಎಂಗೆಲ್ಸ್. ಆದ್ರೆ ಮೊದಲ ಭೇಟಿನಲ್ಲಿ ಅವರಿಬ್ಬರಿಗೂ ಅನ್ನಿಸ್ತು, ನಮ್ಮಿಬ್ಬರು ಚಿಂತನೆ ಬಹಳ ಹತ್ತಿರದಲ್ಲಿದೆ. ಎರಡನೇ ಬಾರಿ ಭೇಟಿಯಾಗೋ ಹೊತ್ತಿಗೆ ಮಾರ್ಕ್ಸ್ಗೆ ಈ ಹೊಸ ಸ್ನೇಹಿತನ ಬಗ್ಗೆ ಇದ್ದಂಥ ಗೌರವ ಇನ್ನು ಹೆಚ್ಚಾಯಿತು. ಎಂಗೆಲ್ಸ್ ಅಷ್ಟೊತ್ತಿಗೆ ಇಂಗ್ಲೆಂಡ್ಗೆ ಹೋಗಿ ಬಂದಿದ್ರು, ಸ್ವಂತ ಬಹಳ ಅಧ್ಯಯನ ಮಾಡಿದ್ರು ಕಾರ್ಮಿಕ ವರ್ಗ. ಎರಡನೇ ಭೇಟಿನಲ್ಲಿ ಅವರಿಬ್ಬರಿಗೂ ಅನ್ನಿಸ್ತು, ನಾವಿಬ್ರು ಇನ್ನು ಮುಂದೆ ಒಟ್ಟಾಗಿ ಕೆಲಸ ಮಾಡ್ತೀವಿ, ಕ್ರಾಂತಿಕಾರಿಗಳ. ಮಾರ್ಕ್ಸು ಅಷ್ಟೊತ್ತಿಗೆ ಡಾಕ್ಟರೇಟ್ ತಗೊಂಡಿದ್ರು ಫಿಲಾಸಫಿನಲ್ಲಿ. ಆದ್ರೆ ಅವರು ಅದನ್ನೆಲ್ಲ ಬಿಟ್ಟುಬಿಟ್ಟು, ಪದವಿ, ವೃತ್ತಿ ಎಲ್ಲ ವ್ಯಾಮೋಹಗಳನ್ನು ಬಿಟ್ಟುಬಿಟ್ಟು ಸಕ್ರಿಯ ರಾಜಕಾರಣಕ್ಕೆ ತುಮುಕಿದ್ರು. ಅಷ್ಟೊತ್ತಿಗೆ ಜೆನ್ನಿ ಜೊತೆನಲ್ಲಿ ಅವರ ಸಂಬಂಧ ಮುಂದುವರೆದಿದೆ, ಪ್ರೇಮ ಬೆಳೆದಿದೆ, ಮದುವೆ ಆಗಬೇಕು, ಮದುವೆ ಆದರು. ಜೆನ್ನಿ
ವಿಪರೀತ ಶ್ರೀಮಂತ ಕುಟುಂಬದಿಂದ ಬಂದವರು. ಅವರನ್ನ ಪ್ರಷ್ಯಾ ದೇಶದ ಸಚಿವ. ಆದರೆ ಆಕೆ ತನ್ನ ಅಂತಸ್ತು, ವೈಭವ, ಸುಖ, ತನ್ನ ನೆಂಟ್ರಿಷ್ಟ್ರು ಎಲ್ಲವೂ ಕೂಡ ತೃಣ ಅಂತ ಭಾವಿಸ್ಬಿಟ್ಟು ಈ ಎಳೆಯ ಬಂಡುಕೋರ ಕ್ರಾಂತಿಕಾರಿ ಜೊತೆನಲ್ಲಿ ನಡೆದು ಬಿಟ್ರು. ಜೆನ್ನಿ ಆಗಿನ ಕಾಲದ ಅತಿ ದೊಡ್ಡ ಸುಂದರಿ. ಇದ್ದ ಊರಿನಲ್ಲಿ ಮಾತ್ರ ಅಲ್ಲ, ಪ್ಯಾರಿಸ್ಸಿಗೆ ಹೋದ್ರೂ ಕೂಡ ಜನ ಅವಳನ್ನು ಸುಂದರಿ ಅಂತ ಗುರುತಿಸ್ತಾರೆ. ಮಾರ್ಕ್ಸ್ ಅಷ್ಟು ಸುಂದರ ಅಲ್ಲ ಅಂತಾರೆ. ಯಾವಾಗಲೂ ಕೆದರಿದ ತಲೆ, ಕಪ್ಪು ಕೂದಲು, ಅಷ್ಟೇನು ಎತ್ತರ ಇಲ್ಲ ಆತ, ಮತ್ತೆ ಬಟ್ಟೆ ಬರೆ ಮೇಲೆ ಸ್ವಲ್ಪನೂ ಗಮನ ಇಲ್ಲದೆ ಇರುವಂತ ಮನುಷ್ಯ. ಜೆನ್ನಿ ಏನನ್ಕೊಂಡ್ರು? ತುಂಬಾ ದುಡ್ಡಿಲ್ಲ, ಭದ್ರವಾದ ಜೀವನ ಇಲ್ಲ. ಆಕೆ ಅವನಲ್ಲಿ ನೋಡಿದ್ದು ಉಜ್ವಲವಾದ ಚಿಂತನಾ ಶಕ್ತಿ, ರಾಜಿರಹಿತ ಮನೋಭಾವ, ಕ್ರಾಂತಿ ಬೇಕು ಅಂತ ಅದನ್ನು ಹುಡುಕೊಂಡು ಹೋಗ್ತಕ್ಕಂಥ ಒಂದು ಹುಮ್ಮಸ್ಸು, ಧೈರ್ಯ. ಸರಿ, ಅಲ್ಲಿದ್ದಾಚೆ ಕಡೆ ಅವರ ಸಾಹಸಮಯ ಬದುಕು ಪ್ರಾರಂಭ ಆಯಿತು. ಜರ್ಮನಿಯಿಂದ ಫ್ರಾನ್ಸಿಗೆ ಓಡಿಸಿದ್ರು, ಫ್ರಾನ್ಸ್ನಿಂದ ಬೆಲ್ಜಿಯಂಗೆ, ಬೆಲ್ಜಿಯಂನಿಂದ ಫ್ರಾನ್ಸ್ಗೆ, ಫ್ರಾನ್ಸ್ನಿಂದ ಇಂಗ್ಲೆಂಡ್ಗೆ. ಆದರೆ ಇಂಗ್ಲೆಂಡ್ನಲ್ಲಿ ಕೂಡ ಅವರ ಬದುಕು ಶಾಶ್ವತವಾಗಿರುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ಅಲ್ಲಿ ಕೂಡ ಮಾರ್ಕ್ಸ್ ಸಕ್ರಿಯವಾದ ಹೋರಾಟಗಾರ. ಮೊದಲಿಗೆ ಕಮ್ಯುನಿಸ್ಟ್ ಲೀಗ್ ಅನ್ನೋ ಸಂಘಟನೆಯನ್ನು ಪ್ರಾರಂಭ ಮಾಡಿದ. ಅನೇಕ ದೇಶದ ಕ್ರಾಂತಿಕಾರಿಗಳನ್ನ ತೊಡಗಿಸಿಕೊಂಡು ಕಮ್ಯುನಿಸ್ಟ್ ಧ್ಯೇಯಕ್ಕೋಸ್ಕರ ಹೋರಾಟ. ಮಾರ್ಕ್ಸ್ಗೆ ಕೆಲಸ ಇಲ್ಲ, ಮನೆಯಲ್ಲಿ ವಿಪರೀತ ಬಡತನ, ಮಕ್ಕಳು ಹುಟ್ಟಿದ್ರು. ಇಬ್ಬರು ಹೆಣ್ಣು ಮಕ್ಕಳಾದ್ಮೇಲೆ ಒಬ್ಬ ಹುಡುಗ. ಮೊದಲನೇ ಹುಡುಗಿ ಜೆನ್ನಿ, ಎರಡನೇ ಹುಡುಗಿ ಲಾರಾ, ಮೂರನೇ ಹುಡುಗ ಎಡ್ಗರ್. ಎಡ್ಗರು ಸಾಕಷ್ಟು ದೊಡ್ಡವನಾಗೆ ಬೆಳೆದಿದ್ದ, 6-8 ವರ್ಷ. ಆದ್ರೆ ಬಡತನ, ರೋಗಗಳು ಬಂತು, ಹುಡುಗ ಸತ್ತೋದ. ಅದಾದ್ಮೇಲೆ ಇನ್ನೊಬ್ಬ ಹುಡುಗ ಹುಟ್ಟಿದ, ಹೆನ್ರಿ ಅಂತ. ಅವನು ಹುಟ್ಟಿದಾಗ ತಾಯಿಯ ಎದೆನಲ್ಲಿ ಹಾಲಿಲ್ಲ, ಮಗು ಕಚ್ಚಿಬಿಡ್ತು, ರಕ್ತ ಸುರಿತಾ ಇದೆ. ಆ ದಿವಸ ಮನೆಯಲ್ಲಿ ಮಾರ್ಕ್ಸ್ ಇಲ್ಲ, ದುಡ್ಡು ಹುಡುಕೊಂಡು ಎಲ್ಗೋ ಹೋಗಿದ್ದಾರೆ. ಅವಾಗ ಮನೆ ಓನರ್ ಬಂದ್ಬಿಟ್ಟಿದ್ದಾನೆ, ಮಾಲೀಕ. ಮನೆ ಬಿಡಿ ಅಂತ ಕೂತಿದ್ದಾನೆ. ಮಾರ್ಕ್ಸ್ಗೆ ಎಲ್ಲೂ ಮನೆ ಸಿಕ್ಲಿಲ್ಲ, ಹೋಟೆಲ್ನಲ್ಲಿ 2 ರೂಮ್ ತಗೊಂಡ್ರು. ಆದ್ರೆ ಅವತ್ತು ಮನೆ ಶಿಫ್ಟ್ ಮಾಡಕ್ಕಲ್ಲ, ಮನೆ ಸಾಮಾನೆಲ್ಲ ಹೊರಗಡೆ ಹಾಕಿದ್ದಾರೆ. ಕಡೆಗೆ ಮಾರ್ಕ್ಸ್ ಬಂದು ಮಾರನೇ ದಿನ ಬೆಳಿಗ್ಗೆ ಇವ್ರನ್ನೆಲ್ಲ ಹೋಟೆಲ್ ರೂಮಿಗೆ ಕರ್ಕೊಂಡು. ಇದು ಒಂದು ದಿನದ ಕಥೆ ಅಲ್ಲ, ಇದು ಒಂದು ಘಟನೆ. ಈ ಘಟನೆಯನ್ನು ಸೂರಂ ಮೆಕ್ಕುಂಡಿ ಬಹಳ ಸುಂದರವಾದ ಕವಿತೆ ಮಾಡಿದ್ದಾರೆ. ಆದ್ರೆ ಮಾರ್ಕ್ಸ್ ಜೀವನದಲ್ಲಿ ಪದೇ ಪದೇ ನಡೀತು. ಮನೆಗಳು ಬದಲಾಯಿಸೋದು, ದುಡ್ಡು ಕಟ್ಟಕ್ಕಾಗದೆ ಇರೋದು, ಬ್ರೆಡ್ ಅಂಗಡಿ ಅವನು ಬಂದು ಜಗಳ ಆಡೋದು, ಮನೆಗೆ ಮಾಂಸ ತಂದು ಕೊಡೋನು ದುಡ್ಡು ಕೊಟ್ಟಿಲ್ಲ ನೀವು ಅಂತ ಜಗಳ ಆಡೋದು ಬಹಳ ಕಾಮನ್ ಆಗೋಯ್ತು ಅವ್ರ ಬದುಕಿನಲ್ಲಿ. ಆದರೆ ಆ ಸಂದರ್ಭದಲ್ಲಿ ಪದೇ ಪದೇ ಎಂಗೆಲ್ಸ್ ಅವರ ಸಹಾಯಕನಿದ್ದ. ಒಂದು ಬಹಳ ಮುಖ್ಯವಾದಂತಹ ಅಂಶವನ್ನು ನಾವು ಗಮನಿಸಬೇಕಾಗಿರೋದಂದ್ರೆ, ಎಂಗೆಲ್ಸ್ ಮಾರ್ಕ್ಸ್ಗೋಸ್ಕರ ಬಹಳ ದೊಡ್ಡ ಹೊಂದಾಣಿಕೆಯನ್ನು ಮಾಡಿಕೊಂಡ್ರು. ಅವ್ರಿಗೂ ಸಕ್ರಿಯ ರಾಜಕೀಯ ಇಷ್ಟ. ಅವರು ಸೈನ್ಯದಲ್ಲಿ, ಕ್ರಾಂತಿಕಾರಿ ಸೈನ್ಯದಲ್ಲಿ ಹೊಡೆದಾಡದಂಥವ್ರು, ಬಹಳ ದೊಡ್ಡ ಮೇಧಾವಿ, ಚಿಂತಕ, ಲೇಖಕ. ಆದ್ರೆ ನನ್ನ ಗೆಳೆಯ ನನಗಿಂತ ದೊಡ್ಡ ಲೇಖಕ ಅಂತ ಭಾವಿಸಿ ಆತ ತನ್ನ ಬದುಕನ್ನ ತ್ಯಾಗ ಮಾಡಿದ. ಅಂದ್ರೆ ಕ್ರಾಂತಿಕಾರಿ ಬದುಕನ್ನ. ತನ್ನ ತಂದೆಯ ಫ್ಯಾಕ್ಟರಿಯಲ್ಲಿ ದುಡಿತ ಪ್ರತಿ ತಿಂಗಳು ಸುಮಾರು 5 ಪೌಂಡ್ ಹಣವನ್ನ ಮಾರ್ಕ್ಸ್ಗೋಸ್ಕರ ಕಳಿಸ್ತಾರೆ. ಎಂಗೆಲ್ಸ್ ಅವರು ಕಳಿಸಿದ ಹಣದ ಮೇಲೆ ಮಾರ್ಕ್ಸ್ ಅನೇಕ ಬಾರಿ ಸಾಲಗಳನ್ನು ತೀರಿಸಿ ಬದುಕಬೇಕಾಗಿ ಬಂತು. ಆದರೆ ಈ ಹೋರಾಟದ ಗತಿಯಲ್ಲೇ ಗೆಳೆಯರಿಬ್ಬರು ಸೇರಿ 1848ರಲ್ಲಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಪುಸ್ತಕವನ್ನು ಬರೆದರು. ಅದಕ್ಕೆ ಮುಂಚೆ ಎಕನಾಮಿಕ್ ಅಂಡ್ ಫಿಲಾಸಾಫಿಕಲ್ ಮ್ಯಾನ್ಸ್ಕ್ರಿಪ್ಟ್ಸ್ ಪುಸ್ತಕ ಬಂದಿತ್ತು. ಅದಾದ ನಂತರ 18th ಬ್ರೂಮೇರ್ ಪುಸ್ತಕ ಬಂತು. ಕಡೆಗೆ ಅವರ ವಿಶ್ವವಿಖ್ಯಾತವಾದಂಥ ಕ್ಯಾಪಿಟಲ್ ಗ್ರಂಥ ಬಂತು. ಆದರೆ ಯಾವುದರಲ್ಲೂ ಮಾರ್ಕ್ಸ್ಗೆ ಹಣ ಸಿಕ್ಕಿಲ್ಲ. ಕ್ಯಾಪಿಟಲ್ ಗ್ರಂಥ ಪ್ರಕಟಣೆ ಆದಾಗ ಮಾರ್ಕ್ಸ್ ತಮಾಷೆಯಾಗಿ ಎಂಗೆಲ್ಸಿಗೆ ಬರೆದ ಪತ್ರದಲ್ಲಿ ಹೇಳ್ತಾರೆ, ಈ ಪುಸ್ತಕವನ್ನು ಬರೆಯುವಾಗ ನಾನು ಎಷ್ಟು ಸಿಗಾರ್ ಸೇದಿದ್ದೀನೋ ಅಷ್ಟು ಹಣ ಕೂಡ ನನಗೆ ಈ ಪುಸ್ತಕವನ್ನ ಅದರ ಹಕ್ಕುಗಳನ್ನ ಮಾರಿಬಿಟ್ಟು ಬರೋದಿಲ್ಲ ಅಂತ. ಹಾಗೆ ಪುಸ್ತಕದಲ್ಲಿ ಅವ್ರಿಗೆ ಹಣ ಮಾಡೋಕ್ಕಾಗಲಿಲ್ಲ, ಅವ್ರ ಬಡತನ ಹೋಗ್ಲಿಲ್ಲ. ಆದರೆ ಇದ್ರ ಮಧ್ಯ ಆತ ಅಸಾಧಾರಣ ಬರಹಗಾರ ಮಾತ್ರ ಅಲ್ಲ, ಅಸಾಧಾರಣ ಸಂಘಟನಾಕಾರ ಆಗಿ ಹೊರಹೊಮ್ಮಿದ್ರು. ಇಂಟರ್ನ್ಯಾಷನಲ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನ್,
ಅದನ್ನ ಮಾಡಿದ್ರು. ಯುರೋಪ್ ಖಂಡದ ಎಲ್ಲ ದೇಶಗಳಿಂದ ಕ್ರಾಂತಿಕಾರಿಗಳು ಅವ್ರ ಮನೆಗೆ ಬರ್ತಾ ಇದ್ರು. ಹಗಲು ರಾತ್ರಿ ಪ್ಯಾಂಫ್ಲೆಟ್ಗಳನ್ನು ಬರೆಯೋದು, ಪುಸ್ತಕಗಳನ್ನು ಬರೆಯೋದು, ಮೆಮೊರಾಂಡಮ್ಗಳನ್ನು ಬರೆಯೋದು, ಕರಪತ್ರಗಳನ್ನು ಬರೆಯೋದು, ಸಮಿತಿಗಳನ್ನು ರಚಿಸೋದು, ಆ ಸಮಿತಿನಲ್ಲಿ ಸರಿಯಾದಂತಹ ಕ್ರಾಂತಿಕಾರಿ ಪಥಕ್ಕೋಸ್ಕರ ಹೋರಾಟ ಮಾಡೋದು. ಎರಡ ಇದು ಇನ್ನೊಂದು ಬದುಕು. ಇದರ ಮಧ್ಯದಲ್ಲಿ ಮಾರ್ಕ್ಸ್ ನಮಗೆ ಅವರ ಚಿಂತನೆಯ ಮೂಲಕ 2 ದೊಡ್ಡ ಕಾಣಿಕೆಗಳನ್ನ ಕೊಟ್ಟು ಹೋಗಿದ್ದಾರೆ. ಅನೇಕ ಕಾಣಿಕೆಗಳಿದೆ, ಆದರೆ ಎಂಗೆಲ್ಸ್ ಹೇಳ್ತಾರೆ, ಒಂದು, ಈ ಸಮಾಜ ನಿಶ್ಚಲವಾಗಿಲ್ಲ, ಇದು ಬದಲಾಗ್ತಾ ಹೋಗಿದೆ. ಅದರ ಚಲನೆಯ ನಿಯಮವೇನು? ಅದಕ್ಕೊಂದು ನಿಯಮ ಇರಬೇಕಲ್ಲ. ಈ ಜಗತ್ತು ನಿಯಮಬದ್ಧ, ಸಮಾಜದಲ್ಲಿ ಬದಲಾವಣೆ ಆಗ್ತಾ ಇದೆ ಅಂದ್ರೆ ಅದು ನಿಯಮಬದ್ಧ. ಆ ನಿಯಮ ಯಾವುದು? ಲಾ ಆಫ್ ಸೋಷಿಯಲ್ ಡೆವಲಪ್ಮೆಂಟ್. ಅದನ್ನ ಗುರುತಿಸಿದ್ದು ಮಾರ್ಕ್ಸ್ ಅತಿ ದೊಡ್ಡ ಕಾಣಿಕೆ. ಎರಡನೇ ಕಾಣಿಕೆ ಅಂತಂದ್ರೆ ಈ ಬಂಡವಾಳಶಾಹಿ ಸಮಾಜದ ಉಗಮ, ಬೆಳವಣಿಗೆ ಮತ್ತು ಅದರ ಪತನ. ಇದನ್ನ ವಿವರಿಸೋದು ಹೇಗೆ? ಬಂಡವಾಳ ಹೇಗೆ ಸಂಚಯ ಆಗುತ್ತೆ? ಅದ್ಯಾವುದು ಮಾಯ ಅಲ್ಲ. ಕಾರ್ಮಿಕರನ್ನ ಶೋಷಣೆ ಮಾಡಿ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಡದೇ ಇರೋದ್ರಿಂದ, ಆ ಮೌಲ್ಯವನ್ನು ಮಿಗಿಸ್ಕೊಳ್ಳೋದ್ರಿಂದ ಬಂಡವಾಳ ಬೆಳೀತಾ ಹೋಗುತ್ತೆ. ಇದು ಬಂಡವಾಳಶಾಹಿ ಬೆಳವಣಿಗೆಯ ರಹಸ್ಯದ ಅನಾವರಣ. ಇದನ್ನೇ ಸರ್ಪ್ಲಸ್ ವ್ಯಾಲ್ಯೂ ಥಿಯರಿ ಅಥವಾ ಮಿಗುತಾಯ ಮೌಲ್ಯ ಸಿದ್ಧಾಂತ ಅಂತ ಎಂಗೆಲ್ಸ್ ಹೇಳ್ತಾರೆ. ಈ 2 ಮಹಾನ್ ಆವಿಷ್ಕಾರಗಳಿಗೇನೆ ಜಗತ್ತು ಮಾರ್ಕ್ಸ್ನ ಯಾವತ್ತೂ ಮರಿಬಾರದು ಅಂತ. ಇವೆರಡನ್ನ ಮಾರ್ಕ್ಸ್ ನಮ್ಮ ಮುಂದೆ ಇಟ್ಟರು. ಹಾಗೆ ಇನ್ನೂ ಅನೇಕ ಕೊಡುಗೆಗಳಿದೆ. ಸಂಘಟನೆಯನ್ನ ಮಾಡಿ ತೋರಿಸಿದ್ರು, ಅದು ದೊಡ್ಡ ಕೊಡುಗೆ. ಆದರೆ ಸಾಮಾನ್ಯವಾಗಿ ಜಗತ್ತಿನಲ್ಲಿ ಕ್ರಾಂತಿಕಾರಿಗಳು, ಚಿಂತಕರು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅವರಲ್ಲಿ ಮೆದುಳು ಬಹಳ ಬೆಳವಣಿಗೆ ಆಗಿರುತ್ತೆ, ಹೋರಾಟದ ಮನೋಭಾವ ಬೆಳವಣಿಗೆ ಆಗಿರುತ್ತೆ. ಆದರೆ ಅವರಲ್ಲಿ ಪ್ರೀತಿ, ವಾತ್ಸಲ್ಯ, ಕರುಣೆ, ತುಂಬಾ ಮಧುರವಾದಂತ ಮಾನವೀಯ ಭಾವನೆಗಳು, ಆರ್ದ್ರತೆ ಇರುತ್ತಾ ಇದ್ರೆ ಹೇಗಿರುತ್ತೆ? ನಿಜವಾಗ್ಲೂ ಮಾರ್ಕ್ಸ್ ಬಹಳ ದೊಡ್ಡ ಚಿಂತಕ ಮಾತ್ರ ಅಲ್ಲ, ಬಹಳ ದೊಡ್ಡ ಸಂಘಟನಾಕಾರ. ಬಹಳ ದೊಡ್ಡ ಸಂಘಟನಾಕಾರ ಮಾತ್ರ ಅಲ್ಲ, ಬಹಳ ದೊಡ್ಡ ಮನುಷ್ಯ. ಅವ್ರ ಜೊತೆ ಬದುಕಿದವರು ಎಲ್ಲರೂ ಕೂಡ ಮಾರ್ಕ್ಸ್ ಬಗ್ಗೆ ಹೇಳ್ತಾರೆ. ಅವರು ಟೀಕಾಕಾರರು ಕೂಡ ಹೇಳ್ತಾರೆ, ಮಾರ್ಕ್ಸಿಗೆ ಸಿಟ್ಟು ಹೆಚ್ಚು ಅಂತ ಕೆಲವರು ಹೇಳ್ತಾರೆ. ಅವರು ತಮ್ಮ ಅಭಿಪ್ರಾಯವನ್ನು ಗಟ್ಟಿಯಾಗಿ ಮಂಡಿಸ್ತಾ ಇದ್ರು ಅಂತ ಕೆಲವರು ಹೇಳ್ತಾರೆ. ಅವರು ತಮ್ಮ ವೈರಿಗಳನ್ನ ಸಂಪೂರ್ಣವಾಗಿ ಸದೆ ಬಡಿತಿದ್ರು ಅಂತ ಹೇಳ್ತಾರೆ. ಆದರೆ ಎಲ್ಲರೂ ಕೂಡ ಹೇಳ್ತಾರೆ, ಆತ ಸ್ನೇಹದಲ್ಲಿ ತುಂಬಾ ಪ್ರಾಮಾಣಿಕ, ತುಂಬಾ ತ್ಯಾಗಮಯಿ, ಬೇರೆಯವರಿಗೋಸ್ಕರ ತುಂಬಾ ಬಹಳ ಕಾಳಜಿ ಇದ್ದಂತ ಮನುಷ್ಯ. ಕೌಟುಂಬಿಕ ಜೀವನದಲ್ಲೂ ಅಷ್ಟೇ, ಮಕ್ಕಳಿಗೆ ಪ್ರೀತಿ ಪಾತ್ರ ತಂದೆ. 3 ಮಕ್ಕಳು ಉಳಿದ್ರು, 4 ಮಕ್ಕಳು ಹೋಗ್ಬಿಟ್ರು. 4 ಮಕ್ಕಳು ಹೋಗೋದಕ್ಕೆ ಕ್ರಾಂತಿಕಾರಿ ಜೀವನದಲ್ಲಿ ಬರುವಂತ ಬಿಕ್ಕಟ್ಟುಗಳೇ ಕಾರಣ. ಆದ್ರೆ ಇದು ಯಾವುದು ಆತನ್ನ ನಲುಗಿಸ್ಲಿಲ್ಲ ಮಾತ್ರ ಅಲ್ಲ, ಕೌಟುಂಬಿಕ ಜೀವನದ ಸಂತೋಷವನ್ನು ಕೂಡ ಕಸಿದುಕೊಂಡಿಲ್ಲ. ಮಕ್ಕಳ ಜೊತೆ ಅವ್ರು ಎಷ್ಟು ಚೆನ್ನಾಗಿ ಟೈಮ್ ಕಳೀತಾ ಇದ್ರು ಅಂತಂದ್ರೆ, ಹಗಲು ರಾತ್ರಿ ಆತ ಬರುದು ದುಡ್ದು ಮಾಡ್ತಿದ್ರು ಕೂಡ ಮಕ್ಕಳು ಗಲಾಟೆ ಮಾಡೋರು. ಭಾನುವಾರ ಮಾತ್ರ ನೀನು ನನಗೆ ಕೊಡ್ಲೇಬೇಕು. ಆ ಭಾನುವಾರ ಮಾರ್ಕ್ಸ್ ಅವ್ರನ್ನ ಪಿಕ್ನಿಕ್ ಕರ್ಕೊಂಡು ಹೋಗೋರು, ಎಷ್ಟೋ ಸಲ ಸಾಯಂಕಾಲ ವಾಕಿಂಗ್ ಕರ್ಕೊಂಡು ಹೋಗೋರು, ಕತೆಗಳನ್ನ ಅವರೇ ಹುಟ್ಟಿಸ್ಕೊಂಡು ಹೇಳಕ್ ಸ್ಟಾರ್ಟ್ ಮಾಡೋರು. ಮನೆಗೆ ಬರೋ ಹೊತ್ತಿಗೆ ಕರೆಕ್ಟಾಗಿ ಕಥೆ ಮುಗಿಯೋದು. ಅನೇಕ ವರ್ಷಗಳ ನಂತರ ಮಕ್ಕಳು ಜ್ಞಾಪಿಸ್ಕೊಂಡು ಹೇಳ್ತಾರೆ, ಮನೆಗೆ ಬರೋ ಹೊತ್ತಿಗೆ ಕರೆಕ್ಟಾಗಿ ಕಥೆ ಯಾಕೆ ಮುಗಿತಾ ಇತ್ತು ಅಂತಂದ್ರೆ, ಆ ಕಥೆ ಲೇಖಕ ನಮ್ಮ ಅಪ್ಪನೇ ಅಂತ ನಮ್ಗೆ ಅರ್ಥ ಆಗಿದ್ದು ಬಹಳ ದಿನ ಆದ್ಮೇಲೆ. ಈ ಮಾರ್ಕ್ಸ್ ಮಕ್ಕಳ ಜೊತೆ ಮಗು ಆಗ್ತಾ ಇದ್ದಂತ ಮಾರ್ಕ್ಸ್. ಅವ್ರ ಮಕ್ಕಳು ಜ್ಞಾಪಿಸ್ಕೊಂಡು ಹೇಳ್ತಾರೆ, 18th ಬ್ರೂಮೇರ್ ಬರೆಯೋ ಟೈಮಲ್ಲಿ ಅವ್ರ ಮನೆಯಲ್ಲಿ 3 ಜನ ಮಕ್ಕಳು, 2 ಹೆಣ್ಮಕ್ಳು, 1 ಗಂಡು ಮಗ, ಡೈನಿಂಗ್ ಟೇಬಲ್ನ ಜಟ್ಕಾ ಗಾಡಿ ಅಂತ ಮಾಡ್ಕೊಂಡು ಅದ್ರ ಮೇಲೆ ಕೂತ್ಕೊಂಡಿರೋರು. ಅದ್ರ ಮುಂದ್ಗಡೆ ಚೇರ್ನಲ್ಲಿ ಮಾರ್ಕ್ಸ್ನ ಕೂಡಿಸ್ಬಿಟ್ಟು, ಮಾರ್ಕ್ಸ್ನ ಕುದುರೆ ಮಾಡ್ಬಿಟ್ಟು ಕುತ್ತಿಗೆ ಹಗ್ಗ ಹಾಕ್ಬಿಟ್ಟು ಹೇ ಹೇ ಕುದುರೆ ಅಂತ ಓಡಿಸೋದು. ಹಾಗೆ ಕುದುರೆಯಾಗಿ ಓಡ್ತಾನೆ 18th ಬ್ರೂಮೇರ್ನ ಅನೇಕ ಅಧ್ಯಾಯಗಳನ್ನ ಮಾರ್ಕ್ಸ್ ಬರೆದ್ರು ಅಂತ ಆ ಮಕ್ಕಳು ಬಹಳ ಸಂತೋಷದಿಂದ ಆಮೇಲೆ ಹೇಳಿದ್ದಾರೆ. ಮಾರ್ಕ್ಸ್ ನಂತರ ತಾತ ಆದಾಗಲೂ ಅಷ್ಟೇನೆ ಒಬ್ಬ ಮೊಮ್ಮಗ ಇರ್ತಾನೆ. ಅವನು ಕೂಡ ಅದು ಯಾಕೋ ಅನ್ನೋ ಮಾರ್ಕ್ಸ್ನ ಮತ್ತೆ ಕುದುರೆ ಮಾಡ್ಕೊಂಡ. ಈ ಬಾರಿ ಗಾಡಿ ಲೆಬ್ನೆಕ್ ಮತ್ತು ಎಂಗೆಲ್ಸ್ ಮನೆ ಸುತ್ತಲೂ ಈ 3 ಜನ ಮುದುಕರನ್ನ ಮೊಮ್ಮಗು ಓಡಿಸೋದಂತೆ. ಮಾರ್ಕ್ಸ್ ಏದುಸರು, ಆದ್ರೆ ನಿಲ್ಸಿದ್ರೆ ಮಗು ಚಾವಟಿ ತಗೊಂಡು ಹೊಡೆಯೋ ತರ ನಟನೆ ಮಾಡೋದು.
ಮಾರ್ಕ್ಸ್ ಮತ್ತೆ ಬರೋದು. ಹೇಳ್ತಾ ಹೋದ್ರೆ ಮಾರ್ಕ್ಸ್ ಕುಟುಂಬ, ಅಲ್ಲಿ ಇದ್ದಂತ ಸಂತೋಷ, ಇದ್ರ ಬಗ್ಗೆ ಇನ್ನೂ ಹೇಳ್ಬೋದು. ಹೆಂಡತಿಯನ್ನ ತುಂಬಾ ಗಾಢವಾಗಿ ಪ್ರೀತಿಸಿದ್ರು. ಯಾಕೆಂದ್ರೆ ಆ ಹೆಂಡತಿ ಒಬ್ಬ ಸಹಯೋಧೆ, ಬರೀ ಮಾಡದೆ ಅಲ್ಲ. ಮಾರ್ಕ್ಸ್ ಇಬ್ಬರ ಅಭಿಪ್ರಾಯದ ಬಗ್ಗೆ ತುಂಬಾ ಬೆಲೆ ಕೊಡ್ತಾ ಇದ್ರು. ತಮ್ಮ ಪುಸ್ತಕಗಳ ಇಬ್ಬರು ವಿಮರ್ಶಕರು, ಒಂದು ಜೆನ್ನಿ, ಇನ್ನೊಂದು ಎಂಗೆಲ್ಸ್. ಅವರಿಬ್ಬರು ಒಪ್ಪಿಗೆ ಇದ್ದೀರಾ ಯಾವ ಪುಸ್ತಕ ಯಾವ ಲೇಖನನೂ ಪ್ರಕಟ ಆಗ್ತಿಲ್ಲ. ಜೆನ್ನಿ ದೇಶ ವಿದೇಶಗಳಿಂದ ಬಂದಂತ ಬಡಬಗ್ಗರು, ಕಾರ್ಮಿಕರು ಎಲ್ರಿಗೂ ಕೂಡ ಒಂದು ದಿನವೂ ಮನೆಯಲ್ಲಿ ಊಟ ಇಲ್ಲ ಅಂತ ಹೇಳ್ದಿರ ನೋಡ್ಕೊಂಡಂತ ವ್ಯಕ್ತಿ, ಆಶ್ರಯ ಇಲ್ಲ ಅಂತ ಹೇಳ್ದೆ ಇರ್ತ ವ್ಯಕ್ತಿ. ನಾನು ಯಾಕೆ ಇಷ್ಟು ಕಷ್ಟಪಟ್ಟೆ ಅಂತ ಒಂದ್ಸಲಿ ನೊಂದ್ಕೊಳ್ಳದೆ ಇರ್ತಕ್ಕಂಥ ವ್ಯಕ್ತಿ, ಕಡೆವರೆಗೂ ಗಂಡನಿಗೆ ಬೆನ್ನೆಲುಬಾಗಿ ನಿಂತಂತ ವ್ಯಕ್ತಿ. ಮಾರ್ಕ್ಸ್ ಮನೆಯಲ್ಲಿ ಮಕ್ಕಳ ಜೊತೆನಲ್ಲಿ ಸಾಹಿತ್ಯ ಮಾತಾಡೋರು, ಸಂಗೀತ ಮಾತಾಡೋರು. ಅವ್ರ ಮಕ್ಕಳಿಗೆ ಬಿಥೋವನ್ ಗೊತ್ತು, ಮೊಜಾರ್ಟ್ ಗೊತ್ತು, ವ್ಯಾಗ್ನರ್ ಗೊತ್ತು, ಶೇಕ್ಸ್ಪಿಯರ್ ಗೊತ್ತು, ಶಿಲ್ಲರ್ ಗೊತ್ತು, ಗೈಟೆ ಗೊತ್ತು, ಎಲ್ಲ ಬಾಯ್ಪಾಠರಾಗೋಷ್ಟು ಗೊತ್ತು. 3 ಜನ ಹೆಣ್ಮಕ್ಳು ಕೂಡ ಮದುವೆ ಆಗಿದ್ದು ಕ್ರಾಂತಿಕಾರಿಗಳು. 3 ಜನನು ಸಕ್ರಿಯ ಕ್ರಾಂತಿಕಾರಿಗಳು. ಕಡೆಯವಳು ಬಹಳ ಒಳ್ಳೆ ನಟಿಯಾದ್ಲು, ಕಲಾವಿದೆ ಆದ್ಲು, ತಂದೆಗೆ ತುಂಬಾ ಹೆಸರು ತಂದ್ರು. 3 ಜನ ಹೆಣ್ಮಕ್ಳು ಒಳ್ಳೆ ಹೆಸರು ತಂದ್ರು. ಮಾರ್ಕ್ಸು ಬದುಕಿದ್ದು ಬಡತನದಲ್ಲಿರ್ಬೋದು, ಆದರೆ ಅವರು ಹೃದಯ ಶ್ರೀಮಂತಿಕೆ, ಜ್ಞಾನದ ಶ್ರೀಮಂತಿಕೆ, ಸ್ನೇಹದ ಶ್ರೀಮಂತಿಕೆ ಇದು ಅದ್ವಿತೀಯವಾಗಿರುತ್ತೆ. ಹಾಗಾಗಿ ಮಾರ್ಕ್ಸ್ 1883ರಲ್ಲಿ ಸತ್ತಾಗ ಹೈಗೇಟ್ ಸ್ಮಶಾನದಲ್ಲಿ ಅವರ ಬಗ್ಗೆ ಮಾತಾಡ್ತಾ ಎಂಗೆಲ್ಸ್ ಬಹಳ ಭಾವುಕರಾಗಿ ಹೇಳಿದರು, ಈ ಜಗತ್ತಿನ ಅತ್ಯಂತ ಶ್ರೇಷ್ಠ ಮೆದುಳು ಇವತ್ತು ನಿಷ್ಕ್ರಿಯವಾಗಿದೆ. ಯುಗ ಯುಗಗಳವರೆಗೂ ಕೂಡ ಜನ ಈತನ ಮಹಿಮೆಯನ್ನ, ಈತನ ಪ್ರತಿಭೆಯನ್ನ, ಈತನ ಕಾಣಿಕೆಯನ್ನ ಸ್ಮರಿಸ್ತಾರೆ. ಬಯಾಲಜಿನಲ್ಲಿ ಒಬ್ಬ ಡಾರ್ವಿನ್, ಫಿಸಿಕ್ಸ್ನಲ್ಲಿ ಒಬ್ಬ ನ್ಯೂಟನ್, ಹೇಗೆ ನಾವು ಜ್ಞಾಪಿಸ್ಕೋತೀವೋ ಹಾಗೆ ರಾಜಕೀಯ ಅರ್ಥಶಾಸ್ತ್ರದಲ್ಲಿ ಕ್ರಾಂತಿಗೆ ಸಂಬಂಧಪಟ್ಟಗೆ, ಸಮಾಜವಾದಕ್ಕೆ ಸಂಬಂಧಪಟ್ಟಗೆ ಮಾರ್ಕ್ಸ್ನ ಯಾರೂ ಮರೆಯಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮಾರ್ಕ್ಸ್ವಾದ ಒಂದು ವಿಜ್ಞಾನ ಆಗಿರೋದ್ರಿಂದ ಅದು ಯಾವತ್ತೂ ಕೂಡ ಈ ಕಾಲಕ್ಕೆ ಅನ್ವಯ ಆಗಲ್ಲ ಅನ್ನೋ ಪ್ರಶ್ನೆನೇ ಬರಲ್ಲ. ನನಗನ್ಸುತ್ತೆ ಇವತ್ತು ಇಡೀ ಜಗತ್ತು ಕರೋನೋತ್ತರ ದಿನಗಳಲ್ಲಿ ಅತ್ಯಂತ ಕೆಟ್ಟ ಆರ್ಥಿಕ ಬಿಕ್ಕಟ್ಟಿಗೆ ಹೋಗೋ ಸಂದರ್ಭದಲ್ಲಿ ಬಹುಶಃ ಜಗತ್ತಿನ ಎಲ್ಲ ಪ್ರಜ್ಞಾವಂತರಿಗೆ ಅರ್ಥ ಆಗತ್ತೆ, ಮಾರ್ಕ್ಸ್ ಹಿಂದೆಂದಿಗಿಂತ ಇವತ್ತು ಹೆಚ್ಚು ಪ್ರಸ್ತುತ. ಹೀಗೆ ಒಬ್ಬ ಚಿಂತಕ, ಒಬ್ಬ ಮಹಾನ್ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಂಡು ನಾವು ಇನ್ನು ಮುಂದೆ ಆತನ ಹೆಚ್ಚಿನ ಅಧ್ಯಯನಕ್ಕೆ ತೊಡಗೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.